ತುಂಬಾ ಸಂತೋಷವನ್ನು ಪಡ್ತಾ ಈಗ ನಮ್ಮ ಆನೇಕಲ್ ಕೃಷ್ಣಪ್ಪನವರು ನಾಲ್ಕು ಮಾತನಾಡ್ತಾರೆ. ದೇಶನ ಮುಂದೂರ್ಕೊಂಡು ನಮ್ಮ ಜೊತೆ ಬಂದು ಅದೇ ಒಳ ಮೀಸಲಾತಿಗೆ ಬೆಂಬಲ ಕೊಡ್ತಕ್ಕಂಥ ನಮ್ಮ ನಾಯಕ ಅಂತ ಲಯನ್ ಬಾಲಕೃಷ್ಣ ಅವರಿಗೆ ಭೀಮ ನಮನಗಳನ್ನ ಸಲ್ಲಿಸ್ತಾ ಮುಂದುವರೆದು ಮತ್ತೊಬ್ರು RPIನ ಸತೀಶ್ ಅವರು ರಾಜ್ಯಾಧ್ಯಕ್ಷರು ನಮ್ಮ ಹೊಣದಾರಿಗಳು ಸ್ನೇಹಿತರು ಅವ್ರ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೂಡ ನೀವು ಬಜೆಟ್ನಲ್ಲಿ ಕೂಡ ಹಣವನ್ನು ದೋಸ್ಕೊಂಡು ಕಳ್ತನ ಮಾಡಿ ತಗೊಳ್ತಾ ಇದ್ರೆ ನಿಮ್ಗೆ ಏನಾದರೂ ನೈತಿಕತೆ ಇದೆ ಅಂದರೆ ಸಿದ್ದರಾಮಯ್ಯ ಅವರೇ, ನೀವತ್ತು ಏನು ಹೈಂದ ನಾಯಕರ ನೀವು ಒಬ್ಬ ಪುಟಾಟಿಕ ನಾಯಕ. ನಿಮಗೆ ಮಾದಿಗರ ಶಾಪ ತಡ್ತದೆ. ಇವತ್ತು ಮಾದಿಗರು ಮನಸ್ಸು ಮಾಡಿದ್ರೆ ಇದೇ ಎಚ್ ಆಂಜನೇಯ ಅವ್ರನ್ನ ಸೋಲಿಸಿದ್ರಿ ನೀವೆಲ್ಲರೂ ಸೇರಿ. ಎಚ್ ಆಂಜನೇಯ ಅವ್ರು ಗೆದ್ದಿದ್ರೆ ಇವತ್ತು ನಮ್ಮ ಮಂತ್ರಿಗಳಾಗ್ತಾ ಇದ್ರು. ಎಚ್ ಆಂಜನೇಯ ಸಾಹೇಬರು ಇವತ್ತು ಮೂಲ ಗುಂಪು ಮಾಡಿದ್ದಾರೆ ನಮ್ಮವ್ರನ್ನ. ನಮ್ಮ ಸಮಾಜನ ತುಳಿಯುವಂಥ ಪಕ್ಷ ಯಾವುದಾದ್ರೆ ಅದು ಕಾಂಗ್ರೆಸ್ ಪಕ್ಷ. ಇದು ಉದ್ದೇಶಪೂರ್ವಕವಾಗಿ ಮಾದಿಗರನ್ನು ತುಳಿಬೇಕನ್ನೋ ಉದ್ದೇಶದಿಂದಲೇ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಮಾದಿಗರಿಗೆ ಬುದ್ಧಿ ಬರಬೇಕ್ರಿ. ಮಾದಿಗರು ಎಚ್ಚೆತ್ತುಕೊಳ್ಳಿ. ಕಾಂಗ್ರೆಸ್ ಪಕ್ಷ ಯಾವ ರೀತಿ ನಡ್ಕೊಳ್ತಾ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ಕಡೆ BJP ಪಕ್ಷದಲ್ಲಿ ನೋಡಿ, ನಾನು ಪಕ್ಷದ ಪರವಾಗಿ BJP ಕಾಂಗ್ರೆಸ್ ಅಂತಲ್ಲ, ಯಾವ ಪಕ್ಷ ಪರವಾಗಿ ಕೆಲಸ ಮಾಡಿದ್ರೆ ಆ ಪಕ್ಷದ ಪರವಾಗಿ ಮಾತಾಡೋಂಥ ವ್ಯಕ್ತಿ ನಾನು. ನಾನೊಬ್ಬ ಹೋರಾಟಗಾರನಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು ನನ್ನ ದೇಹದಲ್ಲಿ ಏರುಪೇರು ಆದರೂ ಕೂಡ ನನಗೆ ಲೆಕ್ಕ ಇಡಲ್ಲ. ಯಾವನೇ ಇರಲಿ, ಯಾವನೇ MA ಇರಲಿ, MP ಇರಲಿ, ಮಿನಿಸ್ಟ್ರಿ ಇರಲಿ, ಗೆರಾವು ಮಾಡಿ ಕೇಳುವಂಥ ಹಕ್ಕು ಇದು ನಮ್ಮದು. ಇದು ಪ್ರತಿಭಟನೆ ಮೂಲಕ ಕೇಳುವಂಥ ಹಕ್ಕು ನಮ್ಮ ಪ್ರಜಾಪ್ರಭುತ್ವ. ಇದು ಪ್ರಜೆಗಳು ನಾವೆಲ್ಲರೂ ಸೇರಿ ಓಟ್ ಹಾಕಿದ್ರೆ ನೀವು ರಾಜಭಾರ ಮಾಡ್ತಾ ಇದ್ದೀರಿ. ಇಲ್ಲದ್ರೆ ಏನು ನಿಮ್ಮನ್ನು ಯಾವನಾದರೂ ಓಟ್ ಹಾಕಿಲ್ಲ ಅಂತಂದರೆ ನೀವು ಇವಾಗ ಮುಖ್ಯಮಂತ್ರಿ ಆಗ್ತಿದ್ದೀರಾ? ಇವತ್ತು ನೀವು ಮುಖ್ಯಮಂತ್ರಿ ಆಗಬೇಕಂತಂದರೆ, ಸಮಾಜ ಕಲ್ಯಾಣ ಮಂತ್ರಿ ಆಗಬೇಕಂದ್ರೆ ಅದು ಪ್ರಜೆಗಳೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಿಕ್ಷೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಭಿಕ್ಷೆಯಿಂದಲೇ ನೀವು ಮುಖ್ಯಮಂತ್ರಿ ಆಗಿದ್ದೀರಾ, ಸಮಾಜ ಕಲ್ಯಾಣ ಮಂತ್ರಿಗಳಾಗಿದ್ದೀರಾ. ನಿಮಗೆ ಮಾನ ಮರೆದಿದ್ದರೆ ನಮ್ಮ ಬಜೆಟ್ ಮುಟ್ಟದಂಗೆ ಅದೇ ಲಿಂಗಾಯತರು ಒಕ್ಕಲಿಗರ ಬಜೆಟ್ ಮುಟ್ಟಪ್ಪ. ನಿಮ್ಮ ತಾಕತ್ತಿದ್ದರೆ ಸಿದ್ದರಾಮಯ್ಯನವರೇ, ಮಾನಗೇಡು ಸಿದ್ದರಾಮಯ್ಯ ಕೆಟ್ಟ ಚಾಳಿದೆ ನಿಮ್ಮ ಸಿದ್ದರಾಮಯ್ಯನವರಿಗೆ. ಹಾಗಾಗಿ ಸಿದ್ದರಾಮಯ್ಯನವರಲ್ಲಿ ನಾನು ಯಾವತ್ತೂ ಕೂಡ 3-4 ಸಲ ನೇರವಾಗಿ ಭೇಟಿಯಾಗಿ ಮಾತಾಡಿದ್ದೀನಿ. ಸಾರ್ ಮಾಡಿ ಸಾರ್, ದಯವಿಟ್ಟು ನಮ್ಮ ಸಮುದಾಯ ಭಾಳ ಹಿಂದೆ ಬಿದ್ದಿದೆ ಸರ್, ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತದೆ ಸರ್. ನಾನು ಸಂಡೂರು ಎಲೆಕ್ಷನ್ನಲ್ಲಿ ಕೂಡ ನಾನು ನಿಮ್ಮನ್ನು ಪ್ರಶ್ನೆ ಮಾಡಿದ್ದೀನಿ, ರಾಯಚೂರಲ್ಲಿ ಕೂಡ ಪ್ರಶ್ನೆ ಮಾಡಿದ್ದೀನಿ, ಕೊಪ್ಪಳ ಜಿಲ್ಲೆಯಲ್ಲೂ ಪ್ರಶ್ನೆ ಮಾಡಿದ್ದೀನಿ, ಗುಲ್ಬರ್ಗದಲ್ಲಿ ನಿಮ್ಮ ಕಾರಿಗೆ ಅಡ್ಡ ಬಂದು ನಿಂತ್ಕೊಂಡಿದ್ದೀನಿ. ಯಾಕೆ ಸ್ವಾಮಿ ಮಾದಿಗರ ಕಣ್ಣಿಗೆ ಕಾಣ್ತಾ ಇಲ್ವಾ? ಮಾದಿಗರ ನಿಮಗೆ ಓಟ್ ಹಾಕಿದ್ದಾರೆ, ಮಾದಿಗರೆಲ್ಲ ಸೇರಿ ಓಟ್ ಹಾಕಿದ್ರು ಅಂದರೆ 135 ಸ್ಥಾನಗಳು ಗೆದ್ದಿದ್ದೀರಾ. ನಾಳೆ ಬರುವಂಥ ಚುನಾವಣೆ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿಯಲ್ಲಿ ಮಾದಿಗರು ಏನಂತ ತೋರಿಸ್ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಮಾದಿಗರಿಗೆ ಕಲಿಸ್ತೀವಿ. ಇದು ಮಾದಿಗ ದಂಡೋರ ರಾಜ್ಯ ಸಮಿತಿಯ ಮತ್ತು ಜಿಲ್ಲಾ ಸಮಿತಿಯ ಎಲ್ಲ ನನ್ನ ಮಾದಿಗ ಸಮುದಾಯಗಳ ಪರವಾಗಿ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಈ ಕೂಡಲೇ ನಮಗೇನು ಜಾಮೀನು ಕೊಟ್ಟು ಬಿಡುಗಡೆ, ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೀರಿ, ಪ್ರಕರಣವನ್ನು ಕೈ ಬಿಡಬೇಕು. ನಮ್ಮ 7 ಜನ ಅಣ್ಣ ತಮ್ಮಂದರನ್ನು ಅವಮಾನ ಮಾಡಿದಿರಿ ನೀವೆಲ್ಲ. ಅವ್ರೇನು ಭಯೋತ್ಪಾದಕರಲ್ಲ, ಉಗ್ರವಾದಿಗಳಲ್ಲ, ಅವ್ರು ಯಾರು ಟೆರರಿಸ್ಟ್ಗಳಲ್ಲ, ಅವ್ರು ಯಾರು ಬಾಂಬ್ ಹಾಕ್ಲಿಕ್ಕೆ ಬರಲಿಲ್ಲ ವಿಧಾನಸೌಧ ಒಳಗಡೆ. ಅವರು ನ್ಯಾಯವನ್ನು ಕೇಳಕ್ಕೆ ಬಂದಿದ್ದಾರೆ. ನ್ಯಾಯಯುತವಾದಂಥ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ತೀರ್ಪಿನ ಅನ್ವಯವಾಗಿ ಒಳ ಮೀಸಲಾತಿ ಜಾರಿ ಆಗಬೇಕು ಅಂತ ಕೂಗಿದ್ದಾರೆ. ಇಷ್ಟು ಬಿಟ್ಟರೆ ಬೇರೆ ಯಾವ ಶಬ್ದ ಕೂಡ ಬಳಸಿಲ್ಲ. ನಾನೇ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿ ವಿಚಾರಿಸಿದ್ದೀನಿ, ಅವರಿಗೆಲ್ಲ ಯೋಗಕ್ಷೇಮವನ್ನು ವಿಚಾರಿಸಿದ್ದೀನಿ. ಅಣ್ಣ ನಿಮಗೆ ಟೀ ಕಾಫಿ ಕೊಟ್ರ, ಪೊಲೀಸರು ಸರಿಯಾಗಿ ನೋಡ್ಕೊಂಡ್ರ ಅಂತ ಕೇಳಿದ್ದೀನಿ, ಏನೋ ಹೊಡೆದಿದ್ದಾರೆ ಅಂತ ಕೇಳಿದ್ದೀನಿ. ಆದರೂ ಯಾರೂ ಪೊಲೀಸರು ಕೂಡ ಹೊಡೆದಿಲ್ಲ ಅಂತ ಹೇಳಿದ್ದಾರೆ.
ಅದು ಸಂತೋಷ. ಇನ್ನು ಮುಂದೆ ಕ್ರಾಂತಿಕಾರಕ ಹೋರಾಟಕ್ಕೆ ಇಳಿಬೇಕಾಗ್ತದೆ. ಇವತ್ತು 6ನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೀವಿ ಮತ್ತು 7, 8, 9, 11 ಈ ಸೆಷನ್ ಮುಗಿಯುವವರೆಗೂ ನಮ್ಮ ಹೋರಾಟ ಮುಂದುವರಿತದೆ. ಇಲ್ಲದೆ ಇದ್ದರೆ ರೋಡ್ ಇಳಿತೀವಿ. ನಮ್ಮದು ನೀವು ಇದು ಯುದ್ಧನೇ ಆಗಲಿ, ಸಿದ್ದರಾಮಯ್ಯನವರು ಯಾವ ರೀತಿ ಯಾವ ಜಿಲ್ಲೆಗೆ ಬರ್ತಾರೋ ನಾವು ನೋಡ್ತೀವಿ. ಇದು ಚಾಲೆಂಜ್, ಇದು ಮಾದಿಗದಂಡರ ಚಾಲೆಂಜು, MRPS ಚಾಲೆಂಜು, ನನ್ನ ಸಮುದಾಯದ ಬಂಧುಗಳಿಂದ ಚಾಲೆಂಜ್ ಕೊಡ್ತೀವಿ. ಇದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದು ಮಾದಿಗದಂಡರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷನಾಗಿ ನಾನು ನನ್ನ ದೇಹದಲ್ಲಿ ಏರುಪೇರಾದರೂ ಕೂಡ ನಾನು ಈ ಸಮುದಾಯಕ್ಕೆ ನ್ಯಾಯ ಕೊಡಲಿಕ್ಕೆ ನಾನು ಮುಂದಾಗ್ತೇನೆ. ನಾನು ಪ್ರಾಣ ಹೋದರೂ ಪರವಾಗಿಲ್ಲ, ಈ ಟೆಂಟಲ್ಲಿ ಸತ್ತೋದ್ರೂ ಪರವಾಗಿಲ್ಲ, ನಾನು ಮತ್ತೊಂದು ಸಲ ಸಮುದಾಯದ ಪರವಾಗಿ ಹೋರಾಟವನ್ನು ಮಾಡಲಿಕ್ಕೆ ಈಗಾಗಲೇ ನಾನು ದೂರವಾಣಿ ಮೂಲಕ ಸನ್ಮಾನ್ಯ ಶ್ರೀ ಮಂದಾಕೃಷ್ಣ ಮಾದಿಗಣ್ಣವರ ಜೊತೆಯಲ್ಲಿ ಮಾತನಾಡಿದ್ದೀನಿ. ಅವ್ರಿಗೂ ಹೇಳಿದ್ದೀನಿ, ಅಣ್ಣ ಏನೇ ಆಗಲಿ ಅಣ್ಣ ನಾನು ಕೂತ್ಕೊಳ್ತೀನಿ, ದಯವಿಟ್ಟು ನಿಮ್ಮ ಸಹಕಾರ ಇರಬೇಕಣ್ಣ, ನಿನ್ನ ಆದೇಶ ಇರಬೇಕಣ್ಣ, ನಿಮ್ಮ ಆದೇಶ ಇದ್ದರೆ ನಾನು ಮುಂದುವರಿತೀನಿ ಅಣ್ಣ, ಅದು ಏನೇ ಆಗಲಿ ಅಣ್ಣ ಅಂತ ಹೇಳಿದ್ದೀನಿ. ನರಸಪ್ಪ ಅವರ ಆರೋಗ್ಯವನ್ನು ನೋಡಿಕೊಂಡು ನೀನು ಮುಂದುವರಿಸ್ಕೊಂಡು ಹೋಗುವಂಥ ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.